ಆನೇಕಲ್ ತಾಲೂಕಿನ ಹಳೆ ಚಂದಾಪುರದಲ್ಲಿರುವ ಖಾಸಗಿ ಹೋಟೆಲ್ ಆವರಣದಲ್ಲಿ ಲಯನ್ಸ್ ಕ್ಲಬ್ ಚಂದಾಪುರ ನೋಬಲ್ನ 2025-26ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಇನ್ನು ಲಯನ್ಸ್ ಕ್ಲಬ್ ಚಂದಾಪುರ ನೋಬಲ್ನ ನೂತನ ಅಧ್ಯಕ್ಷರಾಗಿ ಸಂತೋಷ್ ಕುಮಾರ್, ಕಾರ್ಯದರ್ಶಿಯಾಗಿ ದಿನೇಶ್ ಕಜಂಜಿ, ಗೋಪಾಲ್ ರೆಡ್ಡಿ ಹಾಗೂ ಇತರೆ ಪದಾಧಿಕಾರಿಗಳು ಪದಗ್ರಹಣ ಸ್ವೀಕರಿಸಿದರು. ಇನ್ನು ಲಯನ್ಸ್ ಕ್ಲಬ್ ಚಂದಾಪುರ ನೋಬಲ್ನ ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ ಬೋಧಿಸಿದ ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರು ಲಯನ್ ಡಾಕ್ಟರ್ PRS ಚೇತನ್ ರವರು ಮಾತನಾಡಿ, ಲಯನ್ಸ್ ಕ್ಲಬ್ ಚಂದಾಪುರ ನೋಬಲ್ ಸಂಸ್ಥೆಯು ನಿಸ್ವಾರ್ಥವಾಗಿ ಉತ್ತಮ ಕಾರ್ಯಗಳನ್ನು ಮಾಡುವ ಮೂಲಕ ಚಂದಾಪುರದಲ್ಲಿ ಮಾದರಿ ಕ್ಲಬ್ ಆಗಿದೆ ಎಂದರು. ಸಮಾಜದಲ್ಲಿ ಪ್ರತಿಯೊಬ್ಬರು ಉತ್ತಮ ವ್ಯಕ್ತಿತ್ವ ಬೆಳೆಸಿಕೊಳ್ಳಲು ಲಯನ್ಸ್ ಕ್ಲಬ್ ವೇದಿಕೆಯಾಗಿದೆ. ಉಚಿತ ಆರೋಗ್ಯ ತಪಾಸಣೆ, ರಕ್ತದಾನ ಶಿಬಿರ, ದಂತ ಚಿಕಿತ್ಸೆ ತಪಾಸಣೆ ಶಿಬಿರ, ಉಚಿತ ನೇತ್ರಪೊರೆ ಶಸ್ತ್ರಚಿಕಿತ್ಸೆ, ಶಾಲಾ ಕಾಲೇಜುಗಳಿಗೆ ಅಗತ್ಯ ಪರಿಕರಗಳನ್ನು ನೀಡುವುದು, ಅಂಗವಿಕಲರ ಶಾಲೆಗಳ ಅಭಿವೃದ್ಧಿಗೆ ಸಹಾಯ, ಬಡ ಮಹಿಳೆಯರಿಗೆ ಸ್ವಾವಲಂಬಿ ಬದುಕಿಗೆ ಲಯನ್ಸ್ ಸಂಸ್ಥೆಯು ಬೆಳಕಾಗುತ್ತಿದೆ ಎಂದು ಹೇಳಿದರು. ಹಾಗೆಯೇ ಲಯನ್ಸ್ ಕ್ಲಬ್ ಚಂದಾಪುರ ನೋಬಲ್ನ ನೂತನ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಮಾತನಾಡಿ, ಮುಂದಿನ ದಿನಗಳಲ್ಲಿ ಈ ಹಿಂದೆ ನಡೆಸಿಕೊಂಡು ಬಂದಂತಹ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಮುಂದುವರಿಸಿಕೊಂಡು ಹೋಗುತ್ತೇವೆ. ಜೊತೆಗೆ ಬಡವರಿಗೆ ನೆರವಾಗುವ ನಿಟ್ಟಿನಲ್ಲಿ ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳಲಾಗುವುದು ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಲಯನ್ಸ್ ಜಿಲ್ಲಾ 2ನೇ ಉಪರಾಜ್ಯಪಾಲ ಡಾಕ್ಟರ್ NT ರಂಗಾರೆಡ್ಡಿ, ಲಯನ್ CV ಭಾನುಮೂರ್ತಿ ರೆಡ್ಡಿ, ಲಯನ್ ರೇಣುಕಾ ಪ್ರಸಾದ್, ಲಯನ್ ಮಂಜುನಾಥ್, ಲಯನ್ ದೇವರಾಜ್ ನಾಯಕ್, ಲಯನ್ ಮಧುರೆಡ್ಡಿ, ಸೋಮಶೇಖರ್ ರೆಡ್ಡಿ, ಲಯನ್ ಅರುಣ್ ಕುಮಾರ್, ಮಾಜಿ ಅಧ್ಯಕ್ಷರುಗಳು, ಕ್ಲಬ್ನ ಹಾಗೂ ಟ್ರಸ್ಟ್ನ ಪದಾಧಿಕಾರಿಗಳು, ಸದಸ್ಯರು ಭಾಗವಹಿಸಿದರು. ವೇದಿಕೆ ಉಪಸ್ಥಿತರಿಗೂ ವಂದನೆಗಳನ್ನು ಹೇಳುತ್ತಾ, ನಾನು CV ಸೋಮಶೇಖರ್ ಚಂದಾಪುರ, ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬಲ್ನ ಸದಸ್ಯ. ಈಗ ಧ್ವಜವಂದನೆಯನ್ನು ಸಾದರಪಡಿಸುತ್ತೇವೆ. ನಾವು ನಮ್ಮ ರಾಷ್ಟ್ರ ಧ್ವಜಕ್ಕೆ ಭಕ್ತಿಯಿಂದ ವಂದಿಸಿ ನಿಷ್ಠೆಯಿಂದ ಇರುವುದಾಗಿ ಪ್ರಮಾಣ ಮಾಡುತ್ತೇವೆ. ನಮ್ಮ ರಾಷ್ಟ್ರದ ಕೀರ್ತಿ ಮತ್ತು ಗೌರವ ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯ ಪೌರನು ತನ್ನ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿನ ಉತ್ಸಾಹ, ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುವ ಎಂಬುದನ್ನು ಅವಲಂಬಿಸಿದೆ. ಸುವರ್ಣಾಕ್ಷರಗಳಲ್ಲಿ ಉಲ್ಲೇಖಿತವಾಗಿರುವ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವು ನಮ್ಮಲ್ಲಿ ಅದರ ಮೇಲ್ಮೆಗಾಗಿ ಶ್ರಮಿಸಲು ಸ್ಫೂರ್ತಿಯನ್ನು ಉಂಟು ಮಾಡುತ್ತದೆ. ರಾಷ್ಟ್ರಧ್ವಜಕ್ಕೆ ನಮ್ಮ ದೃಢ ನಿಷ್ಠೆಯನ್ನು ಪೋಷಿಸಿ ಅದರ ಮುನ್ನಡೆಯತ್ತ ನಮ್ಮ ಗಮನವನ್ನು ಹರಿಸಿ ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಅದರ ಕೀರ್ತಿ ಮತ್ತು ಉಜ್ವಲಗೊಳಿಸಲು ಮನಪೂರ್ವಕವಾಗಿ ಶ್ರಮಿಸಿ ಸೌಹಾರ್ದಪೂರ್ವ ಜನಾಂಗಗಳ ನಡುವೆ ಅದು ಉನ್ನತ ಮಟ್ಟದಲ್ಲಿ ಹಾರಾಡುವಂತೆ ಮಾಡುತ್ತೇವೆ. ಎಲ್ಲರಿಗೂ ನಮಸ್ಕಾರ. Flag salutation. We salute our national, maintain that its course shall be our course, and that each individual among us will make genuine efforts to add to its leisure and glory and make it fly proudly off. ಮಧುರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ವರ್ಷದ ಅವಧಿಯ ಸೇವಾ ಚಟುವಟಿಕೆಗಳು ಮತ್ತು ವಿವರಗಳನ್ನು ನಿಮ್ಮ ಮುಂದೆ ಇಡಲು ಚಿಂತಿಸಿದೆ. ನಾನು ಕಾರ್ಯದರ್ಶಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದ ಇದುವರೆಗೂ ಒಟ್ಟು 35ಕ್ಕಿಂತ ಹೆಚ್ಚು ಸೇವಾ ಚಟುವಟಿಕೆಗಳನ್ನು ನಮ್ಮ ಅವಧಿಯಲ್ಲಿ ನಿರ್ವಹಿಸಿದ್ದು, ಅವುಗಳಲ್ಲಿ ಕಣ್ಣಿನ ತಪಾಸಣೆ, BP ಶುಗರ್
ಹೃದಯ ತಪಾಸಣೆ, ರಕ್ತದಾನ ಶಿಬಿರ ಇತ್ಯಾದಿ ವಿವಿಧ ಸೇವಾ ಚಟುವಟಿಕೆಗಳನ್ನು ಮಾಡಿದ್ದು ಅವುಗಳ ಪೂರ್ಣ ವಿವರಗಳನ್ನು ನಿಮ್ಮ ಮುಂದೆ ಮಂಡಿಸಿದ್ದೀರಿ. ಮನುಷ್ಯ ಹುಟ್ಟುತ್ತಾನೆ, ಸಾಯುತ್ತಾನೆ. ಈ ಮಧ್ಯೆ ಅವನ ಸಾಧನೆಗಳು ಮೆಲುಕು ಹಾಕಲು ಅವನು ನಿರ್ವಹಿಸಿದ ಕಾರ್ಯಗಳು ಪ್ರಾಮುಖ್ಯವಾಗಿರುತ್ತದೆ. ನಮ್ಮ ಲಯನ್ಸ್ ಸಂಸ್ಥೆಯ ಧ್ಯೇಯ ಮತ್ತು ಉದ್ದೇಶ ನೊಂದ ಜನರ ಕಣ್ಣೀರು ಒರೆಸಿ ಅವರ ಆರೋಗ್ಯದ ಬಗ್ಗೆ ಗಮನವನ್ನು ಕೇಂದ್ರೀಕರಿಸುವುದೇ ಆಗಿರುತ್ತದೆ. Jetsi, Geeta Raju, and all other cabinet officers and members of Lions Club of Chandapur, noble invitees, guests, family members of our incoming president and outgoing president. And again, I wish you all a very good evening. And today I was a privilege for me. In Chandapur Lions Club ನಲ್ಲಿ ನಾವು ನ್ಯೂ ಮೆಂಬರ್ ಇಂಡಕ್ಷನ್ ಮಾಡೋಕ್ಕೆ ಇನ್ವೈಟ್ ಮಾಡೋದು ಐ ಆಮ್ ವೆರಿ ಪ್ರಿವಿಲೇಜ್. ಅಂಡ್ ಆಲ್ರೆಡಿ ನಾವು ಒಂದು ಲಾಸ್ಟ್ 2-3 ಮಂತ್ಸ್ನಲ್ಲಿ ನಾವು 3 ಮೀಟಿಂಗ್ಸ್ ಮಾಡಿದ್ವಿ ನಿಮ್ಮ ಲಯನ್ಸ್ ಕ್ಲಬ್ ಆಫ್ ಚಂದಾಪುರ್ ನೋಬಲ್ ಜೊತೆ. ಸೊ ಐ ಆಮ್ ಆಲ್ವೇಸ್ ಫೀಲ್ ಪ್ರೌಡ್ ಅಂಡ್ ಪ್ರಿವಿಲೇಜ್ ದಟ್ ನಿಮ್ಮ ಕ್ಲಬ್ ಫಂಕ್ಷನ್ ಬರಬೇಕಂದ್ರೆ ಇಸ್ ಫೀಲ್ ದಟ್ ಈಸ್ ಒನ್ ಆಫ್ ಮೈ ಬೆಸ್ಟ್ ಹೋಸ್ಟ್ ಕ್ಲಬ್ ಆಫ್ ದಿಸ್ ಸೆಂಟರ್. And again I would like to express my gratitude that you are all made me a second vice district governor standing here to make you the election officer of this great club. And here I would like to mention about Banmurthy Reddy sir. I am waiting for him to come. So first time when I contested, then Banmurthy Reddy was my district governor, and I just would like to mention this point because every election, whatever it happened during his time, he has conducted meticulously, followed all the rules and regulations, and what as the Lions, as election Chandapur Noble, knowing that such membership obligates me to participate in all functions of the club to the best of my ability. I will abide by Lions Code of Ethics. I will abide by Lions Code of Ethics. Attend meetings regularly. Accept such assignments as are given to me, and contribute my share to the program of my club. My district. You are member responsible. As a member of Lions Club of Chandapur Noble, as a member of Lions Club of Chandapur Noble, do hereby pledge myself to see that he is properly indoctrinated in the activities and functions of the club and Lionism. I further pledge myself to functions and that he becomes a good ఈ సభకు విచ్చేసిన ప్రతి ఒక్కరికి పేరు పేరున నా నమస్సుమాంజలి. ಎಲ್ಲರಿಗೆ ನಮಸ್ಕಾರ. ಇಲ್ಲಿ ನೀವೆಲ್ಲರೂ ಧನ್ಯರು. ಯಾಕಂದರೆ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಸಂಘ ಸೇವಾ ಸಂಸ್ಥೆ ಲಯನಿಸಮ್. ಆ ಲಯನಿಸಮ್ ಅಲ್ಲಿ ನೀವೆಲ್ಲ ಸದಸ್ಯರಾಗಿದ್ದೀರಿ. ಅಷ್ಟೇ ಅಲ್ಲ, ಸದಸ್ಯರು ಮತ್ತು ಇತರರು ಇಲ್ಲಿ ಬಂದಿರೋರು ಎಲ್ಲ ಒಂದು 5 ಜನ ಮಾತ್ರ ಮೆಂಬರ್ಸ್ ಆಗಿದ್ದಾರೆ. ನೀವೆಲ್ಲ ಮೆಂಬರ್ಸ್ ಆಗ್ಬೇಕಂತ ನನ್ನ ವಿನಂತಿ. ಏನಿಲ್ಲ, ಏನು ಕಷ್ಟ ಏನಿಲ್ಲ. ನೀವು ಒಂದು ದಿನ ಸಿಗರೆಟ್ ಸೇದುವರಾಗಿದ್ರೆ
అర్ధ ప్యాకెట్ సిగరెట్ వెల లేదు, మీరు మంచి ప్లేస్లో కాఫీ తాగేట్లుగైతే ఒక నెల రోజులు కాఫీ తాగినంత డబ్బు మీకు ఫీజుగా కట్టాల్సి వస్తుంది. అంటే మిమ్మల్ని సిగరెట్ తాగమని చెప్పలేదు, మిమ్మల్ని కాఫీ టీ తాగద్దని చెప్పడం లేదు, అంత డబ్బే ఖర్చు అవుతుంది. ఇంక దానికన్నా ఎక్కువ కాదు. మీకు ప్రివిలేజెస్ అంటే మీకు ఏముంటుందంటే ఈరోజు 5 మంది మెంబర్స్ అయినారు. ఈ 5 మంది వాళ్ళకు ఒక పిన్ ఇచ్చినారు, లెఫ్ట్ పిన్ అంటారు దాన్ని. అది లైన్స్గా గుర్తింపు. దాన్ని చూస్తూనే ఈ 205 దేశాల్లో ఉన్న వాళ్ళు లైన్స్ అయ్యింటే అది ఎయిర్పోర్ట్ కావచ్చు, హాస్పిటల్ కావచ్చు, సినిమా థియేటర్ కావచ్చు, క్లబ్ కావచ్చు, బార్ కావచ్చు, రోడ్డు కావచ్చు, మీరు ఎక్కడున్నా వచ్చి సార్ నమస్తే, హౌ ఆర్ యూ, ఎలా ఉన్నారు, మీది ఏ దేశం, ఎక్కడి నుంచి వచ్చినారు, ఐఎమ్ ఆల్సో లైఫ్. అండ్ ಈ ಉತ್ತರ ಕರ್ನಾಟಕ ಭಾಗಕ್ಕೆ ಹೋದ್ರೆ ಹೇಳ್ತಾರೆ ನಮ್ಮ ಹಾಸ್ಯ ಚಕ್ರವರ್ತಿ ಬೀಚಿ, ವೇದಿಕೆ ಮೇಲೆ ಹಾಸ್ಯ ಮಾಡತಕ್ಕಂಥ ಶಕ್ತಿ ಇರೋದು ಬೀಚಿ ಅವರು ಒಬ್ಬರಿಗೆ. ಅವ್ರು ಹೋಗ್ಬಿಟ್ರು, ನೆಕ್ಸ್ಟ್ ಚೇತನ್ ಅವರೇ. ಅಂದ್ರೆ ನೆಕ್ಸ್ಟ್ ಹೋಗೋ ಲಿಸ್ಟಲ್ಲಿ ನಾನು ಅಥವಾ ಬೀಚಿ ಸ್ಥಾನಕ್ಕೆ ನಾನು ಗೊತ್ತಿಲ್ಲ. ಈ ಲಯನ್ಸ್ ಕ್ಲಬ್ ಅಲ್ಲಿ ಪಾಪ ಚೆನ್ನಾಗಿ ನಿಧಾನಕ್ಕೆ ಟೈಮ್ ಕೊಡ್ತಾರೆ. ನಮ್ಮ ಕೃಷ್ಣಾರೆಡ್ಡಿ ಅವ್ರಿಗೆ ನಿಧಾನಕ್ಕೆ ಟೈಮ್ ಕೊಟ್ಟರು ಪರಿಚಯ ಮಾಡಿ. ನಾನು ಎಷ್ಟು ಲಯನ್ಸ್ ಕ್ಲಬ್ ಸಭೆಗಳಿಗೆ ಹೋಗ್ತೀನೋ ಅಷ್ಟೇ ರೋಟರಿಯಲ್ಲೂ ಕರೀತಾರೆ ನನ್ನ ಮೇಲಿರೋ ಪ್ರೀತಿಯಲ್ಲಿ. ಅಲ್ಲಿ ಪ್ರೆಸಿಡೆಂಟ್ ನೋಡಿದ್ರು, ಅವ್ರಿಗೆ 2 ನಿಮಿಷ ಕೊಟ್ಟಿದ್ರು. ಈಗ ಹೋದುವಾಗ ಅವರು ಮಿಸ್ಟೇಕ್ ಮಾಡಿದ್ರು. ಅಲ್ಲಿ ಕೃಷ್ಣಾರೆಡ್ಡಿ ಅವರು ಚರ್ಚ್ ಸ್ಟ್ರೀಟ್ ಬಾಂಬ್ ಸ್ಫೋಟ, ಮಲ್ಲೇಶ್ವರಂ ಬಾಂಬ್ ಸ್ಫೋಟ ತನಿಖಾ ತಂಡದಲ್ಲಿ ನಾನು ಇದ್ದಿದ್ದು. ಅವ್ರು ಹೋದುವಾಗ ಏನ್ ಹೇಳಿದ್ರು, 2 ಬಾಂಬ್ ಸ್ಫೋಟಗಳಿಗೆ ಇವರೇ ಕಾರಣ. ಅದ್ರ ಜೊತೆಗೆ ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾ ಅವರ ಕೋರ್ಟ್ ಹಾಜರಾತಿ ಹಾಗೂ ಬಂಧನ, ಆ ತಂಡದಲ್ಲಿ ನಾನಿದ್ದೆ. ಅವ್ನು ರೋಟರಿ ಪ್ರೆಸಿಡೆಂಟ್ ಹಿಂಗ್ ನೋಡಿದ್ರು. ಈ ವಾಸ್ ಇನ್ ಬ್ಯಾಂಗ್ಳೂರ್ ಜೈಲ್, ಈ ವಾಸ್ ಇನ್ ಮೈಸೂರ್ ಜೈಲ್. ವಿತ್ ಗ್ರೇಟ್ ಡಿಫಿಕಲ್ಟಿ ವಿ ಬ್ರಾಟ್ ಹಿಮ್ ಹಿಯರ್. ಆ ರೇಣುಕಾಂತ್ ಅವ್ರು ಹೇಳಿದ್ರು, ಬೇಲಲ್ಲಿ ಕರ್ಕೊಂಬಂದ್ರೆ ಏನೋ ಗೊತ್ತಿಲ್ಲ. ಇಂಥ ಘಟನೆಗಳಾಗತ್ತೆ, ಅದಕ್ಕೆ ಭಯದಲ್ಲಿ ಕೂತಿದ್ದೆ. ಆ ಉತ್ತರ ಕರ್ನಾಟಕದಲ್ಲಿ ಹೋದಾಗ ನನಗೆ ಇವತ್ತು ನೋಡಿದೆ ನಾನು, ಚಂದಾಪುರ ನೋಬಲ್ ಕೊಡೋದು ಯಾರಿಗೆ? ಪ್ರಪಂಚದಲ್ಲೇ ಅತಿ ಒಳ್ಳೆ ಕೆಲಸ ಮಾಡಿದವ್ರಿಗೆ ನೋಬೆಲ್ ಪ್ರಶಸ್ತಿ ಕೊಡ್ತಾರೆ. ನಿಮ್ಮ ಕ್ಲಬ್ಬೇ ನೋಬಲ್ ಅಂತಿದೆ ಅಂದ್ಮೇಲೆ ನೀವು ಎಂತ ಸದಸ್ಯರು ಇರ್ಬೇಕು ನೀವು ನೋಡಿ. ನಿಜಕ್ಕೂ ಬಹಳ ಖುಷಿ ಆಯ್ತು. ಚಂದಾಪುರ ನೋಬಲ್ ಆ ಉತ್ತರ ಕರ್ನಾಟಕದ ಹೇಳ್ತಾ ಇದ್ದೆ. ಇಲ್ಲೂ ನೋಡಿ ಹೊರಗಡೆ ಕೂಡ ಬ್ಯಾನರ್ ಹಾಕಿದ್ರು. ಸಂತೋಷ್ ಫೋಟೋ ದೊಡ್ಡದಾಗಿತ್ತು, ನಾನು ನೋಡಿದೆ. ಸಂತೋಷ್ ಫೋಟೋ ಇತ್ತು, ಮಧುದ್ ಇತ್ತು ಎಲ್ಲ. ಯಾಕಂದ್ರೆ ಎಷ್ಟು ಕೋಟಿ ಸರ್ ಬನ್ಮೂರ್ತಿ ಅವರು? 25 ಕೋಟಿ. ಹೇಗೆ ಅದರಿಂದ ಅವ್ರ ಫೋಟೋ ದೊಡ್ಡದೇ ಇರ್ಬೇಕು. ಅದಕ್ಕೆ ನಮ್ದು ಹಾಕಿದ ಅಲ್ಲ, ಸಣ್ಣದಾಗ ಅದು 1 ಸೆಂಟ್. ಈ ಉತ್ತರ ಕರ್ನಾಟಕದಲ್ಲಿ ಹಾಗೆ ಕರೆದ್ಬಿಟ್ರು. ಇವತ್ತು ತುಂಬಿದ ಸಭೆ. ಆ ಸಭೆಗೆ ಹೋದ್ರೆ 500 ಜನ ಕುತ್ಕೊಳ್ಳೋ ಹಾಗೆ ಒಂದು 1000 ಜನ ಕುತ್ಕೊಂಡ್ಬಿಟ್ಟಿದ್ರು. 4-5 ಸೆಕ್ಯೂರಿಟಿ ಹಾಕಿ ಬಾಗ್ಲ ಯಾರು ಒಳಗಡೆ ಬಿಡಲ್ಲ. ನಾನೇ ಸ್ಪೀಕರ್. ಅವ್ನು ಹೇಳ್ದ, ಜಾಗ ಇಲ್ಲ ಸರ್, ಒಳಗಡೆ ಹೋಗ್ಬಿಡಿ. ನಾನೇ ಕಣೆ ಸ್ಪೀಕರ್. ಅಯ್ಯೋ, ಹಿಂಗೆ ಹೇಳ್ಕೊಂಡೆ 4 ಜನ ಒಳಗೆ ಹೋಗ. ಆಮೇಲೆ ಹೇಳಿದೆ, ಇಲ್ಲಪ್ಪ ನಾನು ಪಾಸ್ ಗವರ್ನರ್, ಅದು ಹೇಳ್ಕೊಂಡು 5 ಜನ ಒಳಗಡೆ ಹೊರಟೋಗ್ಬೇಕು ಸರ್. ಸದ್ಯಕ್ಕೆ ಇಲ್ಲಿ ಹಂಗಾಗ್ಲಿಲ್ಲ. ಬಂದ ತಕ್ಷಣ ದೇವರಾಜ್ ನಾಯಕ್ ಕರೆಸಿ ಕೂರಿಸ್ಬಿಟ್ಟ. ಈ ಬಂದಾಗ ಯಾಕಂದ್ರೆ ನಾನು ನೋಡ್ತಾ ಇದ್ದೆ, ನಮ್ಮ ಕಾರ್ಯದರ್ಶಿಗಳು 9 ಲಕ್ಷದ ಸೇವೆ. NT ರಂಗಾರೆಡ್ಡಿ ಅವರು ಲಯನ್ಸ್ ಕ್ಲಬ್ನ ಮಹತ್ವದ ಬಗ್ಗೆ ಹೇಳೋದು. ನಮ್ಮ ಭಾನುಮೂರ್ತಿ ರೆಡ್ಡಿ ಅವರು 100 ಕೋಟಿಯ ಚಿತಾಗಾರ ಕಟ್ಟಿದ ಬಗ್ಗೆ ಹೇಳೋದು. ನಿಮ್ಮ ಚಪ್ಪಾಳೆಗಳು ನೋಡಿದ್ರೆ ಒಂದು 20-30 ಜನ ಕಟ್ತಾ ಇದ್ರು. ಅದಕ್ಕೆ ನಾನು ಅನ್ಕೊಂಡೆ, ಸ್ವಲ್ಪ ಹಾಸ್ಯದಿಂದ ಶುರು ಮಾಡಿದ್ರೆ ಏನಾದರೂ ನೀವು ಖುಷಿ ಪಡ್ತೀರೋ ಅಂತ. ನೋಡಿ, ಜೀವನದಲ್ಲಿ ಸ್ವಲ್ಪ ತೊಂದರೆಗಳು ಇರುತ್ತೆ, ಅದ್ರ ಖುಷಿಯಾಗಿದೆ. ತೊಂದರೆಗಳಾಗತ್ತೆ. ಟರ್ನ್ ಎವ್ರಿ ನೆಗೆಟಿವ್ ಇಂಟು ಪಾಸಿಟಿವ್, ಅದೇ ಸಂದೇಶ ಕೊಟ್ಟರು. ಈಗ ಭಾನುಮೂರ್ತಿ ಅವರು ಹೇಳಿದಾಗೆ, ನಾನು ಕೋವಿಡ್ ಟಾಸ್ಕ್ ಫೋರ್ಸ್ ಚೇರ್ಮನ್ ಆಗಿದ್ದೆ, ವಿಜಿಲೆನ್ಸ್ ಹೆಡ್ ಆಗಿದ್ದೆ, ಮತ್ತೆ ಇನ್ಸ್ಪೆಕ್ಷನ್, ಹಾಸ್ಪಿಟಲ್ ಇನ್ಸ್ಪೆಕ್ಷನ್ಗೆ ಹಾಕಿದ್ರು ನಾನು ಮತ್ತೆ ಮೇಜರ್ ಮಣಿವಣ್ಣ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ. ನಂತರ ನಮ್ಮನ್ನು ಟ್ರಾನ್ಸ್ಫರ್ ಮಾಡಿದ್ರು. ಸೆಕೆಂಡ್ ವೇವ್ ನಿಮ್ಗೆಲ್ಲ ಗೊತ್ತಿರಬೇಕು.
ಮೋಹನ್ ಸರ್ ಎಲ್ಲ ನಮ್ಮ ಬಹಳ ಕ್ಲೋಸ್ ಫ್ರೆಂಡ್ಸ್. ಈ ಸೆಕೆಂಡ್ ವೇವಲ್ಲಿ ಒಂದು ದಿನಕ್ಕೆ 300ರಿಂದ 400 ಸಾವು. ಆಗ ನಮ್ಮನ್ನ ಟ್ರಾನ್ಸ್ಫರ್ ಮಾಡಿದ್ರು, ನನ್ನ ಮಣಿವಣ್ಣನೆಲ್ಲ ಇಡೀ ಬೆಂಗಳೂರಿನ ಇರೋ ಚಿತಾಗಾರಗಳಿಗೆ ನೋಡಲ್ ಆಫೀಸರ್ ಆಗಿ ನನಗೆ ಮಾಡಿದ್ರು. ಒಂಥರ ಹರಿಶ್ಚಂದ್ರನ್ ಪೋಸ್ಟ್, ಎಲ್ಲ ಮಶಾನಗಳು ನೋಡ್ಕೊಳ್ಳಿ. ಅಧ್ಯಕ್ಷ ಪಟ್ಟವನ್ನು ಕೊಟ್ಟಂತ ನಮ್ಮ ಲಯನ್ಸ್ ಕ್ಲಬ್ಬಿನ ಎಲ್ಲಾ ಸದಸ್ಯರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ, ಹಾಗೂ ಈ ದಿನ ಬಂದಿರುವಂತ ಎಲ್ಲಾ ಕಾರ್ಯಕ್ರಮ PhDಗಳೇ ಎಲ್ಲರಿಗೂ ನನ್ನ ಅಭಿನಂದನೆಗಳು ಸಲ್ಲಿಸುತ್ತಾ, ನಾನು ಲಯನ್ಸ್ ಕ್ಲಬ್ ಅಧ್ಯಕ್ಷರಾಗಿ ಪದಗ್ರಹಣ ಮಾಡುತ್ತಿರುವುದು ತುಂಬಾ ಸಂತೋಷವಾಗುತ್ತಿದೆ. ನೀವು ಇಂದು ಸಹಕಾರ ನೀಡಿ ಕೈ ಜೋಡಿಸಿದಾಗ ಅಧ್ಯಕ್ಷರಿಗೆ ಒಂದು ಬೆಲೆ ಹಾಗೂ ಕಾರ್ಯನಿರ್ವಹಿಸಿದ ಹಿರಿಯ ಅಧ್ಯಕ್ಷ ಮಾರ್ಗದರ್ಶನದಲ್ಲಿ ನಾನು ಕಾರ್ಯನಿರ್ವಹಿಸುವ ಉತ್ಸಾಹದಲ್ಲಿ ಇದ್ದೇನೆ. ಈ ಸಾಲಿನಲ್ಲಿ ನನ್ನ ಶಕ್ತಿ ಮೀರಿ ನನ್ನ ಸಹೋದ್ಯೋಗಿ ಮಿತ್ರರ ಜೊತೆಗೂಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇವಾ ಚಟುವಟಿಕೆಗಳು, ಆರೋಗ್ಯ ಸಂಘ ಸಂಸ್ಥೆಗಳು, ನೆರವು ದಾನಿಗಳಿಂದ ಉತ್ತಮ ಚಟುವಟಿಕೆಗಳ ಮೂಲಕ ಲಯನ್ಸ್ ಕ್ಲಬ್ ಚಂದಾಪುರ ಹೆಸರು ತರುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ. ಸುಮಾರು 5 ವರ್ಷದಿಂದ ನಾವು ಅವ್ರಿಗೆ ಕಾಶಿಟ್ ತಗೊಳಕ್ಕೆ ಲೈನಲ್ಲಿ ನಿಂತೀವಿ. ಯಾಕೆಂತ ಹೇಳಿದ್ರೆ ನಾನು ಅವ್ರಿಗೆ ಮೋಹನ್ ಸರ್ಗೆ ಅವ್ರ ಕ್ಲಬ್ ನನಗೆ ಗೆಸ್ಟ್ ಆಗಿ ಕರೆದಿದ್ರು, ಅವ್ರಿಗೆ ಜಿಗ್ನಿ ಟೌನ್ಗೆ. ಅಲ್ಲಿ ನಾನು ಅವತ್ತು ಹಾಜರಾತಿ ಇರಲಿಲ್ಲ. ಅವರ ವಿಡಿಯೋನ ನನಗೆ ಮೋಹನ್ ಅವರು ತಂದು ಕೇಳಿಸಿದ್ರು. ಅವ್ರು ಯಾವತ್ತು ಕೇಳಿಸಿದ್ರು ಅವತ್ತೇ ನಾನು ಅವ್ರನ್ನ ಫ್ಯಾನ್ ಆಗ್ಬಿಟ್ಟೆ. ಅವರ ಭಾಷಣಕ್ಕಿಂತ ಅವರ ಸಾಧನೆಗೆ ಫ್ಯಾನ್ ಆದೆ, ಆಮೇಲೆ ಅವ್ರ ಭಾಷಣಕ್ಕೆ ನಾನು ಫ್ಯಾನ್ ಆದೆ. ಅಂತ ಚೇತನ್ ಅವರು ನಮ್ಮ ಕ್ಲಬ್ ಬಂದಿದ್ದು ನಮ್ಮ ಭಾಗ್ಯ. ಅದೇ ರೀತಿ ನಮ್ಮ PMCC ಶ್ರೀಯುತ ಭಾನುಮೂರ್ತಿ ರೆಡ್ಡಿ ಅವರು ನಾನು ಕೇಳಿದೆ ನಮ್ಮ ಕ್ಲಬ್ ಬರ್ಬೇಕು ಸರ್ ಅಂತೇಳಿ. ತುಂಬಾ ಮನಸ್ಫೂರ್ತಿಯಾಗಿ ಒಪ್ಕೊಂಡು ಇವತ್ತು ಬಂದು ಗೆಸ್ಟ್ ಆಗಿ ಬಂದಿದ್ದಾರೆ. ಅವರು ಕೂಡ ನಾನು ನಮಸ್ಕಾರಗಳನ್ನ ತಿಳಿಸ್ತಾ, ಅದೇ ರೀತಿ ಜಯಬೇರಿ ಗಳಿಸಂತ ಈ ಸರಿ 33 ವರ್ಷಗಳ ಕಾಲ ಸತತ ಸೇವೆಯನ್ನು ಮಾಡ್ತಾ ಈ ಸರಿ ಸೆಕೆಂಡ್ DG ಆದಂತಹ ಶ್ರೀಯುತ ರಂಗಾರೆಡ್ಡಿ ಅವರು ಬಂದಿದ್ದಾರೆ, ಇಂಡಕ್ಷನ್ ಆಫೀಸರ್. ಅವರು ಕೂಡ ನಾನು ನಮಸ್ಕಾರಗಳನ್ನ ತಿಳಿಸ್ತಾ, ಹಾಗೆ ನನ್ನ ಕೊಲೀಗ್, ನನ್ನ ಗೆಳತಿಯ ಫ್ರೆಂಡ್ಸ್ ಆದಂತಹ ಶ್ರೀಯುತ RC ರೇಣುಕಾ ಮೇಡಮ್ ಅವರೇ, ಅವ್ರಿಗೂ ಕೂಡ ನಾನು ನಮಸ್ಕಾರಗಳನ್ನ ತಿಳಿಸ್ತಾ, ಹಾಗೆ ಇವತ್ತಿನ ಕೇಂದ್ರ ಬಿಂದು ಪೆಂಡ್ಲಿ ಕೊಡಕು ಮದುವೆ ಗಂಡು ಅಂದ್ರೆ ಸಂತೋಷ್, ಅವರು ಕೂಡ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಅದೇ ರೀತಿ ಗೋಪಾಲ್ ರೆಡ್ಡಿ ಅವರೇ, ಟ್ರೆಜರರ್ ಆದಂತಹ ಸೆಕ್ರೆಟರಿ ಆದಂತಹ ಶ್ರೀಯುತ ದಿನೇಶ್ ಅವರು. ಇವತ್ತು ಈ ನೋಡಿ ನಮ್ಮ ಆಡಿಟೋರಿಯಂ ಫುಲ್ ಆಗಿದೆ, ಇದು ಹಾಲು ಫುಲ್ ಆಗಿದೆ. ನಾವು ಯಾವುದೇ ಸಭೆಯಲ್ಲಿ ಹೋಗಿ 2 ಅವರ್ 3 ಅವರ್ ಕುತ್ಕೊಳ್ತೀವಿ ಅಂದ್ರೆ ಸಾಧ್ಯನೇ ಇಲ್ಲ. ಕುತ್ಕೊಂಡ್ರು ಅವ್ರ ಕೈ ಅವ್ರ ಜೋಗಿನ ಮೊಬೈಲ್ ತಂದು ಹಿಂಗಂತ ಇರುತ್ತೆ. ಇವತ್ತು ಯಾರು ಮೊಬೈಲ್ ಬಿಟ್ಟಿಲ್ಲ, ನಾನು ಅಲ್ಲಿಂದ ನೋಡ್ತಾ ಇದ್ದೆ. ಕಾರಣ ಅಂದ್ರೆ ಸಾಧಕರು ಬಂದಿದ್ದಾರೆ, ಸಾಧಕರು ಮಾತಾಡ್ತಾ ಇದ್ದಾರೆ ಅಂದ್ರೆ ಯಾರು ಚೇಂಜಸ್ ಆಗಿಲ್ಲ. ಒಬ್ರು ನೋಡಿದ್ರೆ ಯಾರಾದ್ರೂ ಎದ್ದು ಹೋಗ್ತಿದಾರ ಅಂತ ಅಲ್ಲಿ ಲಾಸ್ಟ್ ಅಲ್ಲಿ ನಿಂತ್ಕೊಂಡು ಕೇಳ್ತಾ ಇದ್ರು. ಅಂದ್ರೆ ಇವತ್ತು ಸಾಧಕರು ಇವತ್ತು ನಮ್ಮ ಚಂದಾಪುರ ನೋಡಲ್ಗೆ ಬಂದಿದ್ದಾರೆ, ಅದು ನಮ್ಮ ಹೆಮ್ಮೆ. ಇವತ್ತು ಅಂತ ಸಾಧಕರ ಜೊತೆ ಕೂಡಿ ನಾವು ಇವತ್ತು ಸರ್ವಿಸ್ ಬಗ್ಗೆ ಆಗಲಿ ಮತ್ತೆ ಏನ್ ಮೋಟಿವೇಟ್ ಮಾಡಬೇಕು, ಇಂಟರ್ನ್ಯಾಷನಲ್ ಲೆವೆಲ್ ಇಂದ ಹಿಡಿದು 30 ದೇಶಗಳಿಗೆ ಹೋಗ್ತಂತ ಡಾಕ್ಟರ್ ಚೇತನ್ ಅವರ ಭಾಷಣವನ್ನು ನಮ್ಮ ಕ್ಲಬ್ ಅಲ್ಲಿ ಕೇಳಿದಂತ ಲಯನ್ಸ್ ಅದರ್ ಲಯನ್ಸ್ ಮೆಂಬರ್ಸ್ ತುಂಬಾ ಖುಷಿ ಆದ. ಯಾಕಂತ ಹೇಳಿದ್ರೆ ಇವತ್ತು ಮಗು ಸ್ಕೂಲಿಂದ ಬಂದ ತಕ್ಷಣನೇ ಫಸ್ಟ್ ಮೊದಲೆಲ್ಲ ಏನಾಗ್ತಾ ಇತ್ತು, ಅಮ್ಮ ಅಪ್ಪ ಡ್ಯಾಡಿ ಮಮ್ಮಿ ಅಂತ ಇದ್ದೀವಿ. ಅವು ಏನು ಅನ್ನಲ್ಲ, ಸ್ಕೂಲ್ ಹಿಡಿದು ಬಂದ ತಕ್ಷಣ ಬಸ್ ಹಿಡಿದು ಒಳಗಡೆ ಹೋಗ್ತಾರೆ, ಅವ್ರ ಅಮ್ಮನ ಮೊಬೈಲ್ ಎಲ್ಲಿದೆ ಅಂತ ಹುಡುಕ್ತಾರೆ. 6 ತಿಂಗಳು ಮಗು 1 ತಿಂಗಳು ಮಗುಗೆ ಇವತ್ತು ಏನಾದ್ರು ನಾವು ಹಾಲು ಕೊಡ್ಬೇಕಂದ್ರೆ ಈ ಮುಂದೆ ಸ್ಕ್ರೀನ್ ಇಟ್ಬಿಟ್ಟು ಮೊಬೈಲ್ ಹಿಂಗ ಅಂತ ಇದ್ರೆ ಅದು ಹಾಲು ಕುಡಿತಿಲ್ಲ ಅಂದ್ರೆ ಬಾಯಿ ಓಪನ್ ಮಾಡ ಅಂತ ಇದ್ರಲ್ಲಿ ಇವಾಗ ನೋಡಿ ನಮ್ಗೆ ಇವತ್ತು ಎಲ್ಲಾ ಮುಂಚೆ ತಗೊಳ್ಳಿ 47 ವರ್ಷದ ಹಿಂದೆ ಸ್ವತಂತ್ರ ಬಂದಾಗ ನಮ್ಮ ಜನಸಂಖ್ಯೆ ಎಷ್ಟಿತ್ತು, ಇವಾಗ ಎಷ್ಟಾಗಿದೆ, ಅದರ 3 ಪಟ್ಟು ಜನಸಂಖ್ಯೆ ಆಗಿದೆ. ಹಾಗೇನೂ ಕೂಡ ನಮ್ಮ ಭಾರತ ಅಭಿವೃದ್ಧಿ ಹೊಂದಿದೆ, ಅದು ಹೆಮ್ಮೆ ನಮ್ಗೆ. ಅಭಿವೃದ್ಧಿ ಹೊಂದಿದೆ, ಅಂತ ಅಭಿವೃದ್ಧಿ ಹೊಂದಿರೋದ್ರಲ್ಲಿ ಇವತ್ತು ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ಮನೆ ಬಾಗಿಲಿಗೆ ಕಾರ್ ಬಂದು ನಿಂತ್ಕೊಳ್ಳುತ್ತೆ, ಓಡಾಡೋದನ್ನ ಮರ್ತು ಬಿಟ್ಟಿದೀವಿ. ಅದೇ ರೀತಿ ಅಜ್ಜಿ ತಾತ ಹೇಳಿದಂತ ಕಥೆಗಳು ಪುಸ್ತಕಗಳು ಮರೆತು ಹೋಗಿದ್ದೇವೆ ಟಿವಿ ಬಂದ್ಮೇಲೆ. ಅದೇ ರೀತಿ ಏನಾಗಿದೆ, ಟಿವಿ ಮತ್ತೆ ಮೊಬೈಲ್ ಬಂದ್ಮೇಲೆ ಏನಾಗಿದೆ, ಬರವಣಿಗೆ ಮರ್ತೋಗಿದೆ. ಇದರ ಜೊತೆಗೆ ಇವತ್ತು ನಾವು ನೋಡ್ತಾ ಇದೀವಿ, ಎಷ್ಟೋ ಜಿಲ್ಲೆಗಳಲ್ಲಿ ನಿನ್ನೆಯಿಂದ ನೋಡ್ತಾ ಇದೀವಿ,
ಇದಕ್ಕಿದ್ದಂಗೆ 42ರಿಂದ 52 ವರ್ಷದವರು ಆಕಟಕ್ಕಿಂತ ಸಾಯ್ತಾ ಇದ್ದಾರೆ. ಯಾರಕ್ಕೆ ಸಾಯ್ತಾ ಇದ್ದಾರೆ, ಏನು? ಅದಕ್ಕೆ ನಾವೊಂದು ಎಕ್ಸಾಂಪಲ್ ಇವತ್ತು ನಾವು ಇವ್ರನ್ನ ಚೇತನ್ ಅವ್ರನ್ನ ಕರೆಸಿದ್ದು, ಸೇವೆಗಾಗಿ ಬನ್ನಿ, ಸೇವೆಯಲ್ಲಿ ಇರಿ. ಈಗೇನಾಗ್ತದೆ, ಹಣನ ಗಳಿಸ್ತಾರೆ, ಮನೆಯಲ್ಲಿ ಮಾತಾಡೋದಷ್ಟು ಟೈಮ್ ಇರಲ್ಲ, ಬಂದ ತಕ್ಷಣ ಅವ್ರ ಮಕ್ಳು ಏನ್ ಮಾಡ್ತಿದ್ದಾರೆ ಅಂತ ಗಮನಿಸುವಂಥದ್ದು ಇರಲ್ಲ. ಅದಕ್ಕಾಗಿ ಸೇವೆಗಾಗಿ ಬನ್ನಿ. ಸೇವೆಯಲ್ಲಿ ಬಂದ್ರೆ ಜನರ ಜೊತೆ ನಗುತ್ತಾ ಜನಗಳ ಜೊತೆ ಬೆರೆತು ಆರೋಗ್ಯನೂ ಚೆನ್ನಾಗಿರುತ್ತೆ. ನೀವು ದುಡ್ದಂತ ದುಡ್ಡಲ್ಲಿ 10% ಜನಗಾಗಿ ಮುಡುಪಾಗಿಟ್ರೆ ಜನರಿಂದಲೂ ನಿಮ್ಮನ್ನ ಗುರುತಿಸ್ತಾರೆ ಅಂತ ಹೇಳ್ತಾ, ಇವತ್ತು ನಮ್ಮ ಸಂತೋಷ್ ಕುಮಾರ್ ಅವರು ಅಧ್ಯಕ್ಷಗಿರಿನ ಬೇಡ ಅಂತ ಇದ್ರು. ನನಗೆ ಸಾರ್ ನಂಗೆ ಏನ್ ಬರ್ತದೆ, ಫಸ್ಟ್ ಕ್ಲಾಸ್ ಆಗಿ ಮಾತಾಡಿದ್ದೀರಾ. ಅದೇ ರೀತಿ 12 ತಿಂಗಳು ಏನ್ ಮಧು ಅವ್ರು ಮಾಡಿದಾರೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನೀವು ಸೇವೆನ ಮಾಡ್ತಾ ಹೋಗಿ. ನಿಮ್ ಜೊತೆ ನಾವು 48 ಅಲ್ಲ, ಇವಾಗ 55 ಜನ ಇದೀವಿ. ಅವರು ಕೂಡ ನಿಮ್ ಜೊತೆ ಬೆನ್ನೆಲುಬಾಗಿರ್ತೀವಿ. ಸೀನಿಯರ್ಸ್ ಇದ್ದಾರೆ, ಪಾಸ್ಟ್ ಪ್ರೆಸಿಡೆಂಟ್ಗಳಿದ್ದಾರೆ. ಅಲ್ಲದೆ ಇವತ್ತು ಏನ್ ಹೊಸದಾಗಿ ಸೇರಿದ್ದೀರಾ ಹೊಸ ಮೆಂಬರ್ಸ್, ಅವ್ರಿಗೂ ಕೂಡ ನಾವು ಜೊತೆಯಲ್ಲಿ ಕರ್ಕೊಂಡು ಹೋಗೋಣ. ಲಯನ್ಸ್ ಅಲ್ಲಿ ಒಂದಿದೆ, ಮೊದಲು ನಾನ್ ಚೆನ್ನಾಗಿರ್ಬೇಕು, ನನ್ನ ಉದ್ಯೋಗ ಚೆನ್ನಾಗಿರ್ಬೇಕು, ನನ್ನ ಸಂಸಾರ ಫ್ಯಾಮಿಲಿ ಚೆನ್ನಾಗಿರ್ಬೇಕು, ಆಮೇಲೆ ಲಯನ್. ಅದು ಮೊದಲಿಂದಲೂ ಇದೆ. ಅದೇ ರೀತಿ ನಿಮ್ಮ ಫ್ಯಾಮಿಲಿ ಚೆನ್ನಾಗಿ ಎಲ್ಲ ಚೆನ್ನಾಗಿ ಇದ್ಮೇಲೆ ಲಯನ್ಸ್ ತರಬೇಕು. ಯಾಕಂತ ಹೇಳಿದ್ರೆ ನಾವು ಚೆನ್ನಾಗಿದ್ರೆ ಇನ್ನೊಬ್ರಿಗೆ ಸೇವೆ ಮಾಡಕ್ ಸಾಧ್ಯ. ಇದನ್ನ ತಲೆಯಲ್ಲಿ ಇಟ್ಕೊಂಡು ಈಗ ಹೆಚ್ಚಿನ ರೀತಿ ನಮ್ಮ ಬಾಲಮೂರ್ತಿ ರೆಡ್ಡಿ ಅವರು ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಮೆಂಬರ್ಸ್ ಜಾಸ್ತಿ ಮಾಡೋದು ಅಂತ. ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಮೆಂಬರ್ ಜೊತೆ ಮಾಡೋಕ್ಕಿಂತ ಮುಂಚೆ ಸೇವೆ ಕೂಡ ಅದಕ್ಕಿಂತ ಮಿಗಿಲಾಗಿರ್ಬೇಕು. ಮೆಂಬರ್ ಜಾಸ್ತಿ ಆದ ತಕ್ಷಣನೇ ನಾವ್ ಹೇಳಿದ್ರೆ ಸೆಲೆಕ್ಟೆಡ್ ಪರ್ಸನ್ ನ ಕರ್ಕೋಬೇಕು ಸೇವೆಗೆ. ನಾನು ಹೇಳ್ತಾರೆ, ದುಡ್ಡು ಉಳ್ಳವನಲ್ಲ ಮೆಂಬರ್ ಆಗಕ್ ಸಾಧ್ಯ ಇಲ್ಲ, ದುಡ್ಡು ಇಲ್ಲದೆ ಇರೋನು ಕೂಡ ಮೆಂಬರ್ ಆಗಕ್ ಸಾಧ್ಯ ಇಲ್ಲ. ಅಂತದ್ರಲ್ಲಿ ಆಯ್ಕೆ ಅನ್ನೋದು ಬಹಳ ಮುಖ್ಯವಾಗಿರ್ತದೆ. ಆಯ್ಕೆಗಳನ್ನ ಮಾಡಿ ಸೇವೆಯನ್ನ ಮಾಡಬಲ್ಲ ಇವರು ಲಾಂಗ್ ಆಗಿ ಉಳಿಬಲ್ರು ಲಯನ್ಸ್ ಕ್ಲಬ್ ಅಲ್ಲಿ ಅನ್ನೋದಕ್ಕೆ ಉದಾಹರಣೆಗೆ ನಮ್ಮ ಇದನ್ನ ಬೇಸ್ಮೆಂಟ್ ಹಾಕೊಟ್ಟಂತ ಶ್ರೀಯುತ ಓಂ ಸೋಮಶೇಖರ್ ರೆಡ್ಡಿ ಅವರು ಹಾಕೊಟ್ಟಂತ ಈ ಚಂದಾಪುರ ನೋಡಲ್ನ ಇವತ್ತು ಸತತ 15 ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ, ಸರ್ವಿಸ್ ಹೋಗ್ತಾ ಇದೆ. ಅವ್ರು ಹೇಳಿದಾಗೆ ಬರೀ ಸಿಗ್ನೇಚರ್ಸ್ ಸರ್ವಿಸ್ ಇದೆ, ಪರ್ಮನೆಂಟ್ ಸರ್ವಿಸ್ ಯಾವುದೂ ಇಲ್ಲ. ಅದಕ್ಕಾಗಿ ನಾವೆಲ್ಲ ಸತತ ಪ್ರಯತ್ನ ಮಾಡ್ತಾ ಇದೀವಿ. ನೆಕ್ಸ್ಟ್ ಕೆಲವೇ ದಿನಗಳಲ್ಲಿ ನಿಮ್ಮೊಂದು ಗುಡ್ ನ್ಯೂಸ್ ಕೊಡ್ತೀವಿ, ಏನೋ ಒಂದು ಮಾಡೋಣ. ನೆಕ್ಸ್ಟ್ ಇಯರ್ ಒಳಗಡೆ ನೀವು ಹೇಳಿದ್ರೆ ಮೆಂಬರ್ಸ್ ಅಷ್ಟು ಸೇರ್ಸಕ್ಕೆ ಆಗದೆ ಇರ್ಬೋದು. ಪರ್ಮನೆಂಟ್ ಪ್ರಾಜೆಕ್ಟ್ ಒಂದು ಖಂಡಿತ ಮಾಡಕ್ಕೆ ಅದನ್ನ ನಾವು ಈಗ ಒಂದು ಟ್ರಸ್ಟ್ ಆಯೋಜನೆ ಮಾಡಿದೀವಿ. ಈ ಚಂದಾಪುರದಲ್ಲಿ ಟ್ರಸ್ಟ್ ಇರಲಿಲ್ಲ, ಈಗ ಒಂದು ಟ್ರಸ್ಟ್ ಸೃಷ್ಟಿ ಮಾಡಿದೀವಿ. ಅದರಲ್ಲಿ ಕೂಡ ಎಲ್ಲ ನಮ್ಮ ಹಿರಿಯ ಸದಸ್ಯರು, ಹಿರಿಯ ಪಾರ್ಟ್ನರ್ಶಿಪ್ಗಳೆಲ್ಲ ಕೂತು ಮಾತಾಡಿ ಈ ಒಂದು ಟ್ರಸ್ಟ್ ಈಗ ಲಾಸ್ಟ್ 2 ಮಂತ್ಸ್ ಬ್ಯಾಕ್ ಟ್ರಸ್ಟ್ ಆಗಿದೆ. ಇದು ನೆಕ್ಸ್ಟ್ ನೀವು ಹೇಳ್ದಂಗೆ, ಈಗ ಹೇಳಿದ್ರು ಸಾರ್ ಹೇಳಿದಂಗೆ ಇಲ್ಲಿ 30 ಕೋಟಿ ಇದೆ ಎಕರೆ, 40 ಕೋಟಿ ಇದೆ ಎಕರೆ ಅಂತ ಇತ್ತು. ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲ ಇರೋ ಅಂತ ಏನು ಇಲ್ಲಿ ಮೆಂಬರ್ಸ್ ಇದಾರೋ ಅವ್ರ ಅಪ್ಪದಿರೋ ತಾತಂದಿರೋ ಅವಾಗಿನ ಕಾಲದಲ್ಲಿ KHB ಕರ್ನಾಟಕ ಹೌಸಿಂಗ್ ರೋಡ್ ಆಳುಮೂಳು ಇದಕ್ಕೆ ಹೋಗಿ ಕೆಲವು ಜನಗಳು ಉಳಿಸ್ಕೊಂಡ್ರು. ಕೆಲವು ಜನ ಅದೇ ದುಡ್ಡು ತಗೊಂಡೋಗಿ ಏನೋ ಅವ್ರಿಗೆ ಬೇಕಾದ ಅನಿಸಿಕೆಯಲ್ಲಿ ಮಾಡಿದ್ರು. ಇವಾಗ ಏನಾಗ್ತೈತೆ, ತಾನು ದುಡಿಲೇಬೇಕು, ಮಾಡ್ಲೇಬೇಕು, ಕಷ್ಟಪಡ್ಲೇಬೇಕು, ಕಷ್ಟಪಟ್ಟು ಪಟ್ಟಿದ್ರಲ್ಲಿ ಅಂತ ಒಂದು 10% ಲಯನ್ ಸೇವೆಗಾಗಿ ಮುಡುಪಾಗಿಡಬೇಕು ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಸಭೆಯನ್ನ ಉದ್ದೇಶಿಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡಂತ Respected presiding officer, esteemed line dignitaries, on and off the dais, and my dear fellow lions and all the non-lions here. I congratulate the newly installed PSTs and the club officers. I wish you all the very best for a successful and impactful year ahead. And before I forget, a special mention about Tanmaya Reddy for such a neat introduction in Kannada about your father. Truly appreciate that, Tanmaya. ಈಗ ಯೂಶಲಿ ಇಂಗ್ಲೀಷಲ್ಲಿ ಮಾತಾಡಿ ಅಭ್ಯಾಸ ಆಗಿರುತ್ತೆ. ಅಲ್ಲಿ ಮಕ್ಕಳು ನಮ್ಮ ಪ್ರೋಗ್ರಾಮ್ಸ್ ಅಲ್ಲೆಲ್ಲ ಇಂಗ್ಲೀಷಲ್ಲೇ ಮಾತಾಡಬೇಕು, ಇನ್ಕ್ಲೂಡಿಂಗ್ ಮೈ ಡಾಟರ್. ಬಟ್ ದಟ್ ವಾಸ್ ವೆರಿ ನೈಸ್ ಆಫ್ ಯು. ದಟ್ ವರ್ಕ್. And it's always a moment of pride and happiness to come back to Chandapura Noble Club. ಯಾಕೆ ಅಂತಂದರೆ ಜಸ್ಟ್ ಝೋನ್ ಅಡ್ವೈಸರಿ ಮೀಟಿಂಗಲ್ಲಿ ಅಟೆಂಡ್ ಮಾಡ್ತಿದ್ದೆ, ಆಮೇಲೆ ಪೋಸ್ಟ್ ಕಮಿಟಿನಲ್ಲಿ ಕನ್ಸಿಡರ್ ಮಾಡಿದ್ರು, ದೆನ್ ZC ಆಗಿ ಬಂದೆ, ಇವತ್ತು RC ಆಗಿ ಬಂದಿದ್ದೀನಿ. And without your support, this wouldn't have been possible. And a heartfelt gratitude to the whole of Chandapura Noble members. Thank you so very much, but not by ella hesru thoda kashta. So it's a heartfelt gratitude. And when it comes to your club and your service, I really don't have much to say. Yakana, you are really doing great and you have many other projects. And as promised, I think you'll be having a permanent project, Manjunath sir ಹೇಳಿದಂಗೆ. So I wish you all the very best. And keep up the wonderful work you're doing in the community. And at the same time, you should also focus on the membership growth and leadership development as well. Of course, I jana kottidira, but in ಸ್ವಲ್ಪ ಅದ್ರ ಬಗ್ಗೆ ಗಮನ ಇರಲಿ. And a small request, this year I've chosen environment as the region team. So ಪರಿಸರಕ್ಕೆ ಸಂಬಂಧಪಟ್ಟಿದ್ದ ಯಾವುದೇ ಕಾರ್ಯಕ್ರಮಗಳು ಅಂದ್ರೆ ಈವೆಂಟ್ಸ್ ಆಗಲಿ, ಪ್ರಾಜೆಕ್ಟ್ಸ್ ಆಗಲಿ, ಆಕ್ಟಿವಿಟೀಸ್ ಮಾಡಿದ್ರೆ
please do let me know, and I would be happy to be part of it. And let's work together towards a greener future. Wishing you all the very best. Thank you, and long live NSU. ಚಂದಾಪುರ ನೋಬಲ್ನ ಹೊಸ ಅಧ್ಯಕ್ಷರಾಗಿ 2025-26ನೇ ಸಾಲಿನ ಹೊಸ ಅಧ್ಯಕ್ಷರ ಆಯ್ಕೆ ಪದಗ್ರಹಣ ಶ್ರೀಯುತ ಸಂತೋಷ್ ಕೆ ಎನ್ ಅವರಿಗೆ ಇವತ್ತು ಪದಗ್ರಹಣ ಮಾಡಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಆರ್ಮಿ ಹಾಗೂ 317 ಲಯನ್ಸ್ನ ಹಿರಿಯ ಮೆಂಬರ್ಸ್ ಆದಂಥ ಶ್ರೀಯುತ ಡಾಕ್ಟರ್ ಚೇತನ್ ಅವರು ಬಂದು ಇವರಿಗೆ ಇನ್ಸ್ಟಾಲೇಷನ್ ಮಾಡಿದ್ರು. ಅದ್ಭುತವಾಗಿ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮೂಡಿಬಂತು. TSR ಹೋಟ್ಲು ಫುಲ್ ಭರ್ತಿಯಾಗುವಷ್ಟು ಲಯನ್ಸ್ ಕ್ಲಬ್ ಮೆಂಬರ್ಸು ತುಂಬ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಇವತ್ತು ಅವ್ರನ್ನ ಯಶಸ್ವಿಗೊಳಿಸಿದ್ದಾರೆ. ಈ ವರ್ಷ 2025-26ನೇ ಸಾಲಿನ ಅದ್ಭುತವಾಗಿ ಈ ಚಂದಾಪುರ ಭಾಗದ ಆನೇಕಲ್ ತಾಲೂಕಿನ ಏನು ಭಾಗ ಇದೆ ಆ ಭಾಗಕ್ಕೆ ಸಂಪೂರ್ಣವಾಗಿ ವಿಶೇಷವಾಗಿ ಅವರು ಸರ್ವಿಸ್ನ ಕೊಟ್ಟು ಮತ್ತು ಸ್ಕೂಲ್ಗೆ ಮತ್ತು ಏನು ಸರ್ಕಾರಿ ಶಾಲೆ 12 ಶಾಲೆಗಳಿದ್ದಾವೆ ಅವ್ರಿಗೆ ಈ ಬಾರಿ ಅವರು SLCನಲ್ಲಿ ಹೈಯೆಸ್ಟ್ ಅಂಕಗಳನ್ನು ಗಳಿಸಿದಂಥ SLCನಲ್ಲಿ ಬಡ ಮಕ್ಕಳಿಗೆ ಅವರು ಸ್ಕಾಲರ್ಶಿಪ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅವರು ಸಂಪೂರ್ಣವಾಗಿ ಅದನ್ನು ಕೊಟ್ಟು ಯಶಸ್ವಿ ಮಾಡಲಿ. ಅದೇ ರೀತಿ ಈ ಭಾಗದ ಆನೇಕಲ್ ತಾಲೂಕಿನಲ್ಲಿ ಸತತವಾಗಿ ಕಂಟಿನ್ಯೂಸ್ ಆಗಿ ಪ್ರತಿ ತಿಂಗಳು 3ನೇ ಭಾನುವಾರ ನಾವು ಕ್ಯಾಂಪ್ನ ಮಾಡ್ತಾ ಬಂದಿದ್ದೀವಿ. ನಾಳನೇತ್ರಾಲಯ, ನಿಸರ್ಗ ದೃಷ್ಟಿಧಾಮ ಕ್ಯಾಂಪ್ನ ಮಾಡ್ತಾ ಬಂದಿದ್ದೀವಿ. ಈ ಭಾಗದ ಜನರು ಪ್ರತಿ 3ನೇ ಭಾನುವಾರ ಉಪಯೋಗ ಪಡ್ಕೊತಾ ಇದ್ದಾರೆ. ಮುಂದೆನೂ ಕೂಡ ಇದೇ ರೀತಿ ಮುಂದುವರಿಯುತ್ತೆ ಅಂತ ಹೇಳ್ತಾ, ಅದೇ ರೀತಿ ನಿಮ್ಮೆಲ್ಲ ಸಪೋರ್ಟು ನಮ್ಮ ಲಯನ್ಸ್ ಕ್ಲಬ್ ಕಡೆ ಸಪೋರ್ಟ್ ಇರಲಿ ಅಂತೇಳಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಏನು ಈ ಸಲಿಯ ಅಧ್ಯಕ್ಷ ಪಟ್ಟವನ್ನು ನನಗೆ ಕೊಟ್ಟಿದ್ದಾರೆ ನಮ್ಮ ಲಯನ್ಸ್ ಕ್ಲಬ್ ಸದಸ್ಯರು. ಅದನ್ನ ನಾವು ಚಾಚು ತಪ್ಪದೆ ಈಗ ಹೇಗೆ ನಡ್ಕೊಂಡು ಹೋಗ್ತಾ ಇದೆಯೋ ಮುಂದೆ ಆರೋಗ್ಯ ಚಟುವಟಿಕೆಗಳು ಇದು ಸೇವಾ ಚಟುವಟಿಕೆಗಳನ್ನ ನಡೆಸ್ಕೊಂಡು ಹೋಗ್ತಾ ಇನ್ನೂ ಒಳ್ಳೆ ಕಾರ್ಯಕ್ರಮಗಳನ್ನ ನಡೆಸ್ತಾ ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ. ಇವತ್ತು ಇನ್ಸ್ಟಾಲೇಷನ್ ಆಫೀಸರ್ಗೆ ಬಂದಂಥ ಚೇತನ್ ರೆಡ್ಡಿ ಸರ್ ಅವರು, ಭಾನುಮೂರ್ತಿ ರೆಡ್ಡಿ ಸರ್ ಅವರು, ರಂಗಾರೆಡ್ಡಿ ಸರ್ ಅವರು ಎಲ್ಲ ಬಂದಿದ್ದರು. ಚೇತನ್ ರೆಡ್ಡಿ ಸರ್ ಅವರು ದೇಶಭಕ್ತರು. ಅವರಿಂದ ನನಗೆ ಇನ್ಸ್ಟಾಲೇಷನ್ ಆಗ್ತಾ ಇರೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಏನು ನಮ್ಮ ಲಯನ್ಸ್ ಕ್ಲಬ್ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೋ ಅದನ್ನ ಉಳಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನಾನು ನಿಮ್ಮ ಮೀಡಿಯಾ ಮುಖಾಂತರ ನಾನು ತಿಳಿಸ್ಬೋದು. ಏನು 2025-26ನೇ ಸಾಲಿನ ನೂತನ ಅಧ್ಯಕ್ಷನಾಗಿ ಸಂತೋಷ್ ಕುಮಾರ್ ಅವ್ರ ಟೀಮ್ನ ಏನು ಆಯ್ಕೆ ಮಾಡಿದ್ವಿ ನಮ್ಮ ಲಯನ್ಸ್ ಕ್ಲಬ್ನಲ್ಲಿ. ಹೋದ ವರ್ಷ ಮಧು ಎನ್ ರೆಡ್ಡಿ ಅವರು ಅವ್ರ ಟೀಮ್ ಇತ್ತು, ಅವರು ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟರು. ಈಗ ಇವ್ರನ್ನ ಆಯ್ಕೆ ಮಾಡಿದ್ದೀವಿ ಸಂತೋಷ್ ಅವ್ರ ಟೀಮ್ನ. ಅವರು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಈ ಬಡಬಗ್ಗರಿಗೆ ಯೂಸ್ ಆಗೋ ಥರ ಮಾಡ್ತಾರೆ ಅಂದ್ಕೊಂಡಿದ್ದೀವಿ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಿದ್ರೆ ಈ ಏನು 25-26ನೇ ಸಾಲಿನ ಏನು ಈ ಇನ್ಸ್ಟಾಲೇಷನ್ ಕಾರ್ಯಕ್ರಮ ಏನು ಚೆನ್ನಾಗಿ ನಡೀತೋ ಇದೇ ಪ್ರಕಾರವಾಗಿ ನಮ್ಮ ಸಂತೋಷ್ ಅವರ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೀತವೆ. ಕಾರಣ ಏನಂದರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ತಾರೆ ಅಂದ್ಕೊಂಡಿದ್ದೀವಿ. ನಾವು ಅವ್ರಿಗೆ ಬೆಂಬಲವಾಗಿ ಇರ್ತೀವಿ. ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317E
ಚಂದಾಪುರ ನೋಬಲ್ ಟ್ರಸ್ಟು ಹಾಗೂ ಚಂದಾಪುರ ನೋಬಲ್ ಲಯನ್ಸ್ ಕ್ಲಬ್ನ ವತಿಯಿಂದ ಈ ದಿನ ನೂತನ ಪದಾಧಿಕಾರಿಗಳಿಗೆ ನೂತನ ಆಫೀಸ್ ಬೇರರ್ಸ್ಗೆ ಇನ್ಸ್ಟಾಲೇಷನ್ ಅಂದರೆ ಪದಗ್ರಹಣ ಕಾರ್ಯಕ್ರಮ ಇವತ್ತು ನಡೀತು. ಸಂತೋಷ್ ಕುಮಾರ್ ಹಾಗೂ ದಿನೇಶ್ ಹಾಗೂ ಗೋಪಾಲ್ ರೆಡ್ಡಿ ಅವ್ರನ್ನ ನಾವು ಅಧ್ಯಕ್ಷರು, ಖಜಾಂಚಿಗಳು ಹಾಗೂ ಸೆಕ್ರೆಟರಿಯಾಗಿ ಈ ವರ್ಷಕ್ಕೆ ಆಯ್ಕೆಯನ್ನು ಮಾಡಿ ಅವರಿಗೆ ಈ ದಿನ ಅವರಿಗೆ ಅಧಿಕಾರವನ್ನು ಹಸ್ತಾಂತರಿಸಿದ್ದೀವಿ. ಕಳೆದ 12 ವರ್ಷದಿಂದ 2012ರಿಂದ ಇದುವರೆಗೂ ಸತತವಾಗಿ 14ನೇ ವರ್ಷ ಲಯನ್ಸ್ ಕ್ಲಬ್ಬು ಸತತ ಸೇವೆಯಲ್ಲಿ ನಿರಂತರವಾಗಿದೆ. ಅದನ್ನು ಈಗ ಬಂದಿರುವಂಥ ಟೀಮು ಮುಂದುವರಿಸಬೇಕು. ನಮ್ಮ ಮುಖ್ಯವಾಗಿ ನಾವು ಕಣ್ಣಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಉಚಿತವಾಗಿ ಕಣ್ಣಿನ ಆಪರೇಷನ್ ಮಾಡಿಸೋದು, ಕನ್ನಡಕವನ್ನು ಕೊಡುವಂಥದ್ದು ಮತ್ತು ಹೆಲ್ತ್ ಕ್ಯಾಂಪ್ಗಳನ್ನು ಮಾಡ್ತಿರೋದಂಥದ್ದು ಅದು ನಿರಂತರವಾಗಿ ನಡೀತಿರ್ತದೆ. ಜೊತೆಗೆ ಪ್ರತಿ ತಿಂಗಳು 3ನೇ ಭಾನುವಾರ ಸೂರ್ಯ ಸಿಟಿನಲ್ಲಿ ನಮ್ಮ ಆರೋಗ್ಯ ಶಿಬಿರ ನಡೆಯುತ್ತೆ. ಇದ್ರ ಜೊತೆಯಲ್ಲಿ ಈ ಸರಿ ನಾವು ಹೊಸದಾಗಿ ಸಿಪಾನಿ ಹೆಲ್ತ್ ಕೇರ್ ಅವ್ರನ್ನ ಟೈಅಪ್ ಮಾಡಿಕೊಂಡು ಉಚಿತವಾಗಿ ಡಯಾಲಿಸಿಸ್ಸು ಹಾಗೂ ಯಾಕಂದರೆ ಈ ಭಾಗದಲ್ಲಿ ಡಯಾಲಿಸಿಸ್ಸು ಬಹಳ ಅಗತ್ಯ ಇತ್ತು. ಅದನ್ನು ನಾವು ಈ ಸರಿ ಸಿಪಾನಿ ಗ್ರೂಪ್ ಜೊತೆಗೆ ನಾವು ಒಗ್ಗೂಡಿ ಎಲ್ರಿಗೂ ಕೂಡ ಡಯಾಲಿಸಿಸ್ ಆಗುವ ನಿಟ್ಟಿನಲ್ಲಿ ಮತ್ತು ಫಿಸಿಯೋಥೆರಪಿ ಎಲ್ರಿಗೂ ಕೂಡ ಯಾವುದಾದ್ರೂ ಒಂದು ಸಮಸ್ಯೆಯಿಂದ ನೋವನ್ನು ಅನುಭವಿಸ್ತಿರ್ತಾರೆ, ಅವರಿಗೆ ಉಚಿತವಾಗಿ ಫಿಸಿಯೋಥೆರಪಿಯನ್ನು ಮಾಡಿಸುವಂಥದ್ದನ್ನ ನಾವು ಲಯನ್ಸ್ ಕ್ಲಬ್ ಕಡೆಯಿಂದ ಈ ಸರಿ ತಗೊಂಡಿದ್ದೀವಿ. ಅದ್ರ ಜೊತೆಗೆ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಕೊಡುವಂಥದ್ದು, ಗಿಡ ನೆಡುವಂಥದ್ದು, ಮಹಿಳೆಯರಿಗೆ ಮಕ್ಕಳಿಗೆ ಸಬಲೀಕರಣದ ಕಾರ್ಯಕ್ರಮಗಳು ಮಾಡುವಂಥದ್ದು, ಈ ಥರದ ನಿರಂತರ ಸೇವೆಯನ್ನು ಲಯನ್ಸ್ ಕ್ಲಬ್ ಮಾಡ್ಕೊಳ್ತಾ ಹೋಗ್ತಾ ಇದೆ. ಅದನ್ನು ಈ ಟೀಮು ಕೂಡ ಮುಂದುವರಿಸಲಿ, ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದಾರೆ. ಹಾಗೂ ಈ ದಿನ ಒಂದು ಕಾರ್ಯಕ್ರಮದಲ್ಲಿ ಉಚಿತವಾಗಿ ಒಂದು MBBS ಮಗುಗೆ ಲ್ಯಾಪ್ಟಾಪನ್ನು ನೀಡೋ ಮೂಲಕ ಮತ್ತು ಒಂದು ಶ್ರೇಯಾ ಅಂತ ಒಂದು ವಿದ್ಯಾರ್ಥಿನಿ ಡಿಗ್ರಿ ಓದ್ತಿರುವಂಥ ವಿದ್ಯಾರ್ಥಿನಿಗೆ ಸ್ಕಾಲರ್ಶಿಪ್ಪನ್ನು ಕೊಡೋ ನಿಟ್ಟಿನಲ್ಲಿ, ಜೊತೆಗೆ ಸಿಪಾನಿ ಸೇವಾ ಸದನ ಹೆಲ್ತ್ ಕೇರ್ ಡಯಾಲಿಸಿಸ್ ಸೆಂಟ್ರಿಗೆ ಸಹಾಯಧನ ನೀಡೋ ನಿಟ್ಟಿನಲ್ಲಿ ಈ ದಿನ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಸೇವಾ ಚಟುವಟಿಕೆಗಳು ಕೂಡ ಮಾಡಿದ್ದೀವಿ. ಸೊ ಹಾಗಾಗಿ ಈ ಒಂದು ನಿರಂತರ ಸೇವೆ ಯಾವಾಗಲೂ ಕೂಡ ಮುಂದುವರಿಯುತ್ತೆ. ತಮ್ಮೆಲ್ಲರ ಸಹಕಾರ ಹೀಗೆ ಇರಬೇಕು ಅಂತ ಈ ಮೂಲಕ ಆಶಿಸ್ತೀನಿ. ಕ್ಲಬ್ ಆಫ್ ಚಂದಾಪುರ ನೋಬಲ್ನ ಇವತ್ತು ನಾನು ಮಾಜಿ ಅಧ್ಯಕ್ಷರಾಗಿದ್ದೀನಿ. ಇವತ್ತು ನಮ್ಮ ಸ್ನೇಹಿತ, ನಮ್ಮ ಆಪ್ತ ಸ್ನೇಹಿತ ಸಂತೋಷ್ ಕುಮಾರ್ ರೆಡ್ಡಿ ಅವರು ಇವತ್ತು ಪದಗ್ರಹಣ ಮಾಡಿ ಅಧಿಕಾರನ ವಹಿಸ್ಕೊಂಡಿದ್ದಾರೆ. ಅವ್ರಿಗೆ ನಮ್ಮ ಬೆಂಬಲ ಯಾವಾಗೂ ಇದೇ ಇರುತ್ತೆ. ಅವನು ನನಗೆ ಹೋದ ವರ್ಷ ನನಗೆ ಎಷ್ಟು ಸಪೋರ್ಟ್ ಮಾಡಿದ್ದಾನೆ ಅಂತ ಅವನಿಗೂ ನನಗೆ ಗೊತ್ತು. ಬಟ್ ಈಗ ಅದಕ್ಕಿಂತ ಹೆಚ್ಚಿಗೆ ನಾನು ಅವನಿಗೆ ಸಪೋರ್ಟ್ ಮಾಡ್ತೀನಿ. ಈ ಲಯನಿಸಮಲ್ಲಿ ಏನು ಯಾವ ಥರ ನಾವು ಮಾಡ್ತಾಯಿದ್ದೀವಿ, ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಮತ್ತು ಯೋಜನೆಗಳು ಕೂಡ ತುಂಬ ಇದೆ. ಈಗ ಒಂದು ಹೊಸದಾಗಿ ಒಂದು ಟ್ರಸ್ಟ್ ಓಪನ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿದ್ದೀವಿ. ಇದರಿಂದ ತುಂಬ ಸಹಾಯ ಆಗುತ್ತೆ ನಮಗೆ. ಜನಗಳಿಗೆ ಎಷ್ಟು ಸಹಾಯ, ನಮ್ಮ ಕೈಯಲ್ಲಿ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ಮಾಡೋಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾಯಿದ್ದೀವಿ. ನಮ್ಮ ಸಂತೋಷ್ ಅವ್ರಿಗೂ ನಾವು ಮಾತಾಡಿದ್ದೀವಿ. ಈಗ ಬಂದಿರುವಂಥ PSC ಟೀಮ್ಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ.